ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕಿನ ಹೊನ್ನಗಳ್ಳಿ ಮಠ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಮಾತನಾಡಿ, ಕಳೆದ 15 ದಿನಗಳ ಹಿಂದೆ ಗ್ರಾಮದ ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಗ್ರಾಮಸ್ಥರು ರಸ್ತೆ ಮಾಡಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದರು. ಇದಕ್ಕೆ ಪ್ರತ್ಯುತ್ತರವಾಗಿ ಎಸ್ಸಿಪಿ ಅನುದಾನದಲ್ಲಿ 10 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಇಂದು ಚಾಲನೆ ಕೊಟ್ಟಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕೃಷ್ಣೇಗೌಡ, ಹನುಮಂತಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಮಠದವರು ಕಾಲೋನಿ ಕಳೆದ ವಾರ ಸ್ಕೂಲ್ ನೋಡೋಕ್ಕೆ ಬಂದಿದೆ. ಆಗ ನಮ್ಮೂರು ರಸ್ತೆಗೆ ಒಂದು ರಸ್ತೆ ಮಾಡಿಕೊಡ್ಬೇಕು, ಇದೊಂದು ರಸ್ತೆ ಉಳಿದುಬಿಟ್ಟಿದೆ ತುಂಬ ವರ್ಷದಿಂದ ಅಂದರು. ಅವರ ಊರು ಏನು ಭಾಳ ಒಂದು 50 ವರ್ಷ ಆಗಿದೆ ಸರ್, 50 ವರ್ಷದ ಮೇಲಾಗಿದೆ ಈ ರೋಡಾಗಿ. ಇದಕ್ಕೆ 10 ಲಕ್ಷ ರೂಪಾಯಿನ SIP TPL ಹಾಕಿ ಗುದ್ದಲಿ ಪೂಜೆ ಮಾಡಿದ್ವಿ. ಒಂದು ತಿಂಗಳಲ್ಲಿ ರಸ್ತೆ ಆಗ್ತದೆ. ಮತ್ತು ಅವರ ದೇವಸ್ಥಾನಕ್ಕೆ ಮುಗಿಸೋದು ಬರೋ ತಿಂಗಳಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರು. ಮೊದಲು 1.5 ಲಕ್ಷ ಆಗ್ತಿದೆ, ಈಗ 3 ಲಕ್ಷ ಹಾಕ್ಕೊಟ್ಟಿದ್ದೀನಿ. 4.5 ಲಕ್ಷದಲ್ಲಿ ನಾನು ಅವ್ರು ಕೊಟ್ಟು ಮಾತಿನ ಥರ ದೇವಸ್ಥಾನಕ್ಕೆ ಹಾಕಿದ್ದೀನಿ. ಶೀಘ್ರದಲ್ಲೇ ಉದ್ಘಾಟನೆಗೆ ಬಂದು ದೇವರ ಆಶೀರ್ವಾದ ಪಡ್ಕೋತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.